ಹೋಗ್ತೀರಾ? ಇದೇನು ಕಮಲ, ಜೀವನದ ಸಂಗಾತಿಯಾಗಿ ಬರುವ ನಿನ್ನಲ್ಲಿ ನಾನು ಸುಳ್ಳು ಹೇಳುವುದೇ? ಛೇ, ಕಲ್ಪನೆಗೂ ಮೀರಿದ ಪ್ರಶ್ನೆ. ನೋಡಿ, ಮೊನ್ನೆ ನಿಮ್ಮ ಅಣ್ಣವರು ನಾಗರಾಜರು ನಮ್ಮ ಮನೆಗೆ ಬಂದಿದ್ದರು. ಹೌದಂತೆ? ಹಾಗೆ ಏನವರು ಅದಂತ ಹೋಯ್ತೆಂದು ಕೇಳಲ್ಪಟ್ಟೆ. ನಮ್ಮ ಇಬ್ಬರ ವಿವಾಹವಾಗದಂತೆ ಹಣದ ಆಶೆಯನ್ನು ತೋರಿಸಿ ನಮ್ಮನ್ನು ಈ ಊರು ಬಿಟ್ಟು ಹೋಗುವಂತ ಹೇಳ್ಬಿಟ್ರು. ಆಮೇಲೆ ಅದಕ್ಕೆ ಒಪ್ಪದೇ ಇರುವ ನಾವು ನಮಗೆ ಬೆದರಿಕೆ ಬಾಣವನ್ನು ಹೂಡುತ್ತಲೇ ನಮ್ಮಿಬ್ಬರನ್ನು ಮದುವೆ ನಡೆಯುವುದು ಮದುವೆ ಮಂಟಪದಲ್ಲಲ್ಲುವಂತೆ, ಮಸಣದಲ್ಲಂತೆ. ಇಷ್ಟಕ್ಕೂ ಮೀರಿ ನಾವಿಬ್ಬರು ಮದುವೆ ಆಗೋಕ್ಕೆ ಸಿದ್ಧವಾಗಿದ್ರೆ ನಮ್ಮ ಮನವನ್ನು ಜೀವಂತವಾಗಿ ಸಮಾಧಿ. ಓಹೋ, ಬ್ರಹ್ಮಲೋಕದ ಸ್ವರ್ಗ ಇವನು. ಇವರ ಕೈಯಲ್ಲಿಯೇ ಈ ಮಾನವರ ಆಗುವುಗಳಿರುವುದು. ಚೀ, ಇಷ್ಟಕ್ಕೆ ದುಃಖಿಸಿವೆ? ಕೇಳಿ ನನ್ನ ನಿರ್ಧಾರವನ್ನು. ನನ್ನ ಮದುವೆಗೆ ನನ್ನ ನಾಗರಾಜನೇಕೆ? ನನ್ನ ಹೆತ್ತ ಸ್ವತಃ ಮಾತಾಪಿತರ ಬಂದು ಹೇಳಿದರು, ನಾನವರ ಮಾತನ್ನು ಧಿಕ್ಕರಿಸಿ ನಿನ್ನರಿಸುವೆ. ಈಗಲಾದ್ರೂ ಸಮಾಧಾನವಾಯಿತೆ ನಿನ್ನ ಮನ? ಅಪ್ಪ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು. ನಿನ್ನ ಮನವೇನೋ ಸಮಾಧಾನವಾಯಿತು, ಇನ್ನು ನನ್ನ ಮನ?
ಪುರುಷರೊಡನೆ ನಡೆದಾಡುತ್ತಿರುವಿಯಲ್ಲ, ನಾಚಿಕೆ ಆಗುವುದಿಲ್ಲವೇ ಈ ನಿನ್ನ ಹೇಸಿ ಜನ್ಮಕ್ಕೆ? ಅಣ್ಣ, ಮುಚ್ಚಿ ಬಾಯಿ, ಹತ್ತು ಮೀರಿದವಳೆ. ಇನ್ನೊಂದು ಸಲ ನನ್ನನ್ನು ಅಣ್ಣನನ್ನು ಕರೆದರೆ ನಿನ್ನ ನಾಲಿಗೆಯನ್ನೇ ಸೀಳ್ಬಿಡ್ತೇನೆ. ಅಣ್ಣ, ಈ ತಂಗಿಯನ್ನು ಜಾವಣಿಗೆ ಹೋಲಿಸುವಿಯಾ? ಮತ್ತಿನ್ನೇನು? ಕಂಡ ಹುಡುಗರೊಡನೆ ನಡು ಬೀದಿಯಲ್ಲಿ ಕೈ ಹಿಡಿದುಕೊಳ್ಳುವ ನಿನ್ನನ್ನು ನನ್ನ ತಂಗಿ ಎನ್ನುವುದು ನನಗೆ ನಾಚಿಕೆ ಆಗುತ್ತದೆ. ಹೇ ಮಿಸ್ಟರ್ ರಘು, ಕಂಡಂತೆ ಹಿಂದೆ ಮುಂದೆ ವಿಚಾರಿಸದೆ ಮಾತನಾಡಬೇಡ. ನೀನೇನು ಈ ಹಾತರಗಿತ್ತೀಯವಿದ ಕೊಲ್ಲುವಿಯಾ? ಕೊಲ್ಲು. ನಿನ್ನಂತ ದಯೆ ಇಲ್ಲದ ತಂಗಿಯಾಗಿ ಬಾಳುವುದಕ್ಕಿಂತಲೂ ಸಾಯುವುದೇ 1000 ಪಾಲು ಮೇಲು. ಮತಿಯಿಲ್ಲದ ಘಾತುಕತೆಯನ್ನು ಕೆಲಸ ಮಾಡಿ ಅಣ್ಣ, ಬುದ್ಧಿ ಹೇಳುವ ನಾನಾರು. ಅಂದು ಬೇಡದಿರುವ ತಂಗಿಯ ಬಾಳ ಭವಿಷ್ಯವನ್ನು ಹಾಳ ಭಾವಿಗೆ ತಳ್ಳಿ ಆವತ್ತೇ ನೀನು ಮನೆ ಬಿಟ್ಟು ಹೋದ. ಇವತ್ತೇನಪ್ಪ ಎಲ್ಲಿಂದ ಕಾಳಜಿ ನಮ್ಮ ಮೇಲೆ ಬಂದ್ಬಿಟ್ಟಿದೆ ನಿನಗೆ? ಆಪತ್ ಕಾಲದಲ್ಲಿ ವಿವಿಧ ರೀತಿಯಿಂದ ಸಹಾಯ ಮಾಡಿದ ಈ ವಿಜಯ್ ಬಾಬು ನನ್ನನ್ನು ಮದುವೆ ಮಾಡಿಕೊಳ್ಳಲು ಸಿದ್ಧನಾಗಿದ್ದಾರಂತ ನಿನಗೆ ಇದು ಸತ್ಯವೇ ವಿಜಯ್? ನೋಡಿ ರಘು, ಈ ಸೂರ್ಯಚಂದ್ರನಿಗಷ್ಟೇ ಸತ್ಯ. ನೋಡು ವಿಜಯ್, ನೀನು ರಾಜವಂಶದ ಹುಡುಗ. ಏನಾಗಿ ಆ ಕೆಲಸ ಮಾಡುವ ಗಣಿ ನಾಗರಾಜನ ಸಹೋದರ ನಿನ್ನ ಧ್ವನಿ ಬಡವರ ಹುಡುಗಿಯ ಮದುವೆಯಾಗುವುದಂದರೆ ಇದು ನನಗೆ ನಂಬಲಾರದ ವಿಷಯ. ಏಕೆಂದರೆ ನೀನು ವರ್ಷ ಮಾಡಿದರೆ ನನ್ನ ತಂಗಿಗಿಂತ 1000 ಸುಕುಮಾರಿಯರನ್ನು ಕೈ ಹಿಡಿಯಬಹುದು. ಅಂಥವನು ನೀನು ಇಲ್ಲಿ ನಮ್ಮಂಥ ಬಡವರಿಗೆ ಮದುವೆ ಎಂದು ಮೋಸ ಮಾತಾಡಿದರೆ ನನಗೆ ಇಷ್ಟವಾಗುವುದಿಲ್ಲ. ನೋಡರದು, ನಾನು ಆಯುತ್ತಿರುವುದು ಮೋಸದಾಟವಲ್ಲ, ನನ್ನ ಅಚಲವಾದ ನಿರ್ಧಾರ. ಆದರೂ ನೀನು ನಾಗರಾಜನ ತಮ್ಮ. ನಾಗರಾಜನ ತಮ್ಮನಾದರೂ ಕೂಡ ನಮ್ಮನ್ನ ನಾಗರಾಜನ ವಿಚಾರಗಳೇ ಬೇರೆ, ನನ್ನ ವಿಚಾರಗಳೇ ಬೇರೆ. ಅದು ಹೇಗೆ ಸಾಧ್ಯ? ಹಾವಿನ ಬೆನ್ನ ಹಿಂದೆ ಹಾವು ಹುಟ್ಟುತ್ತದೆ ಹೊರತು ಹಸು ಅಲ್ಲ. ನೋಡಿರದು, ಆದಿಯಲ್ಲಿ ದೇವನಾದರೂ ಒಂದೇ ಗರ್ಭದಲ್ಲಿ ಜನಿಸಿದರು, ಪ್ರವೃತ್ತಿಯಲ್ಲಿ ಬಿಂದರಲ್ಲವೇ? ಆದರೂ ನಾಗರಾಜನೊಂದು ಸಾರಿ ವಿಚಾರಿಸುವುದು ಅಗತ್ಯ. ನೋಡಿರಗು, ನಮ್ಮಣ್ಣ ನಾಗರಾಜ ಈ ಮದುವೆಗೆ ಒಪ್ಪಲಾರ. ನಾನು ಈ ಮದುವೆಗೆ ಒಪ್ಪಲಾರೆ. ಎಲ್ಲಲ್ಲಿ ಹಿರಿಯರ ಮಾತನ್ನು ಎಲೆ ನೀಡಿದರೆ ನಿನ್ನಂಥ ನರತೆಗೆಟ್ಟವರ ಜೊತೆ ನನ್ನ ತಂಗಿ ಮದುವೆಯಾಗಲು ಸಾಧ್ಯವೇ ಇಲ್ಲ. ಹಿರಿಯರಾದ ತುಚ್ಚು ಕಾಡಿ ಕಾಣುವ ನಮಗೆ ಅತಿ ಸ್ವತಂತ್ರ ಅಪಾಯಕಾರಿ. ಕಬಲೆ ಅಣ್ಣ ರಘು, ನಮ್ಮಣ್ಣ ನಾಗರಾಜ ಎಂದಿಂದಲೇ ದಿನ ಗಂಡಾಂತರ ತಂದು ಅಡ್ಡೆ ಒಡ್ಡುವರು. ಇರಲಿ, ಇವರಿಬ್ಬರ ಕಣ್ಣು ತಪ್ಪಿಸಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳುವುದು ಉತ್ತಮ. ನಮ್ಮ ರಿಜಿಸ್ಟರ್ ಮ್ಯಾರೇಜ್ ಮಾಡೋದಕ್ಕಂತೇಳಿ ನಮ್ಮ ಮೆಂಬರ್ ಬಸಲಿಂಗವರಿದ್ದಾರೆ, ಹಾಗೂ ಮಾಜಿ ಅಧ್ಯಕ್ಷರಿದ್ದಾರೆ. ಇವರೆಲ್ಲರ ಸಹಾಯ ತೆಗೆದುಕೊಂಡು ಮದುವೆ ಮಾಡಿಕೊಳ್ಳುವುದೇ ಉತ್ತಮ. ಬರ್ತೇನೆ.